ನಮಸ್ತೆ ಎಲ್ರಿಗೂ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವೇನಾದರೂ ಜರ್ಮನಿಯಲ್ಲಿ ಮಾಸ್ಟರ್ಸ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ನಿಮಗೆ ಯಾವ ಯೂನಿವರ್ಸಿಟಿನ ಆಯ್ಕೆ ಮಾಡ್ಕೋಬೇಕು, ಯಾವ ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನಿದೆ, ಯಾವುದೆಲ್ಲ ಡಾಕ್ಯುಮೆಂಟ್ಸ್ನ ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಬೇಕಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಗೊತ್ತಿದೆಯಾ, ಜರ್ಮನಿಯಲ್ಲಿ ನೀವು ಆಲ್ಮೋಸ್ಟ್ ಮಾಸ್ಟರ್ ಡಿಗ್ರಿನ ಫ್ರೀಯಾಗಿ ಓದ್ಬೋದು. ಆದರೆ ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ರೀತಿ ನಾವು ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು, ಯಾವ ಯೂನಿವರ್ಸಿಟಿನ ಆಯ್ಕೆ ಮಾಡ್ಕೋಬೇಕು, ಹಾಗೆಯೇ ಡಾಕ್ಯುಮೆಂಟ್ಸ್ ಪ್ರೊಸೆಸ್ ಹೇಗಿರುತ್ತೆ, ಯಾವುದೆಲ್ಲ ಡಾಕ್ಯುಮೆಂಟ್ಸ್ನ ಅಗತ್ಯವಿದೆ, ನಾವು ಹೇಗೆ ಅಪ್ಲೈ ಮಾಡಬೇಕು ಅಂಥವರಿಗೆ ಸಹಾಯ ಆಗಲಿ ಅಂತ ಹೇಳೋ ಉದ್ದೇಶದಿಂದ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ನಿಮ್ಮ ಮಾಸ್ಟರ್ಸ್ ಪ್ರೋಗ್ರಾಮ್ಗೆ ಜರ್ಮನಿ ದೇಶವನ್ನು ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ನಾನಿಲ್ಲಿ ಬೇರೆ ದೇಶದ ಬಗ್ಗೆ ನನಗೆ ಅಂದರೆ ಈಗ US, UK ಹಾಗೂ ಕೆನಡಾದ ಎಜುಕೇಷನ್ ಸಿಸ್ಟಮ್ ಯಾವ ಥರ ಇದೆ ಅಂತ ನನಗೆ ನಾಲೆಜ್ ಇಲ್ಲ. ಯಾಕಂದರೆ ನಾನು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಜರ್ಮನಿಯ ಎಜುಕೇಷನ್ ಸಿಸ್ಟಮ್ನ ಹಾಗೂ ನಮ್ಮ ಭಾರತ ದೇಶದ ಎಜುಕೇಷನ್ ಸಿಸ್ಟಮ್ನ. ಆದ ಕಾರಣ ಬೇರೆ ದೇಶದ ಬಗ್ಗೆ ನಾನು ರಿಸರ್ಚ್ ಮಾಡಿ ಯಾವುದೇ ಮಾಹಿತಿಯನ್ನು ಕೊಡೋದಿಲ್ಲ. ಅದನ್ನ ನೀವೇ ನಿಮ್ಮ ಓನ್ ರಿಸರ್ಚ್ ಮಾಡಿಕೊಂಡು ನಾನು ಹೇಳುವಂತಹ ಜರ್ಮನಿ ದೇಶದ ಎಜುಕೇಷನ್ ಸಿಸ್ಟಮ್ನ ಬಗ್ಗೆ ಕೊಟ್ಟಿರೋ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಕಂಪೇರ್ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಗೊತ್ತಿಲ್ಲದೆ ಇರುವಂತಹ ಮಾಹಿತಿಯನ್ನು ಹೇಳೋದಕ್ಕೆ ನನಗೇನೋ ಸಮಾಧಾನ ಅನಿಸಲ್ಲ. ಅದಕ್ಕೋಸ್ಕರ ಜರ್ಮನಿಯ ಪಬ್ಲಿಕ್ ಯೂನಿವರ್ಸಿಟಿಲಿ ಯಾವುದೇ ಟ್ಯೂಷನ್ ಫೀಸ್ ಇರೋದಿಲ್ಲ. ಹಾಗೆಯೇ ಇಂಗ್ಲೀಷ್ ಥಾಟ್ ಪ್ರೋಗ್ರಾಮ್ಸ್ಗಳು ಕೂಡ ಲಭ್ಯ ಇದ್ದಾವೆ. ಆದರೆ ನನ್ನ ಜೆನ್ಯೂನ್ ಸಜೆಷನ್ ಏನು ಅಂತಂದರೆ, ನೀವು ಜರ್ಮನಿಯಲ್ಲಿ ಹೋಗಿ ಓದಿ ಅಲ್ಲೇ ಸೆಟಲ್ ಆಗಬೇಕು ಅಂತ ಇದ್ದಲ್ಲಿ ನೀವು ಜರ್ಮನ್ ಲ್ಯಾಂಗ್ವೇಜ್ನ ಕಲೀಲೇಬೇಕಾಗತ್ತೆ. ನೀವಲ್ಲಿ ಇಂಟರ್ನ್ಶಿಪ್ ಅಥವಾ ಯಾವುದೇ ವರ್ಕ್ ಸ್ಟೂಡೆಂಟ್ ಜಾಬ್ ಮಾಡಬೇಕು ಅಥವಾ ನೀವು ಅಲ್ಲಿ ಫುಲ್ ಟೈಮ್ ಜಾಬ್ ಮಾಡಬೇಕು ಅಂತ ಇದ್ದಾಗ ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ನ ಅವಶ್ಯಕತೆ ತುಂಬ ಇರುತ್ತೆ. ಅದೇ ರೀತಿಯಲ್ಲಿ ನೀವು ಜರ್ಮನ್ ಲ್ಯಾಂಗ್ವೇಜ್ನ ಕಲಿಯೋದು ನಿಮ್ಮ ಡೈಲಿ ಕಮ್ಯುನಿಕೇಷನ್ಗೂ ಹೆಲ್ಪ್ ಆಗುತ್ತೆ. ನೀವು ಓದ್ತಾ ಇರುವಾಗಲೇ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ಬೋದು. ಆ್ಯಸ್ ಅ ಸ್ಟೂಡೆಂಟ್ ನಿಮಗೆ ವಾರದಲ್ಲಿ 20 ಗಂಟೆಗಳಷ್ಟು ಕಾಲ ನೀವು ಪಾರ್ಟ್ ಟೈಮ್ ಜಾಬ್ನ ಮಾಡಿ ಅರ್ನ್ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ನಿಮಗೆ ನಿಮ್ಮ ಮಾಸ್ಟರ್ಸ್ ಪ್ರೋಗ್ರಾಮ್ ಮುಗಿದ ಮೇಲೆ ಇಮಿಡಿಯೇಟ್ಲಿ ನೀವು ಜಾಬ್ ಸಿಕ್ಕಿಲ್ಲ ಅಂತ ಭಾರತ ದೇಶಕ್ಕೆ ಬರೋ ಅವಶ್ಯಕತೆ ಇರೋದಿಲ್ಲ. 18 ಮಂತ್ಸ್ ಅಂದರೆ 18 ತಿಂಗಳ ಸ್ಟೇ ಬ್ಯಾಕ್ ವೀಸಾ ಕೂಡ ಸಿಗುತ್ತೆ. ಅದೇ ರೀತಿಯಲ್ಲಿ ಜರ್ಮನಿಲಿ ಜಾಬ್ ಆಪರ್ಚುನಿಟಿಗಳು ಸ್ಟ್ರಾಂಗ್ ಆಗಿದ್ದಾವೆ. ಆದ ಕಾರಣ ನಿಮ್ಮ ಮಾಸ್ಟರ್ಸ್ ಪ್ರೋಗ್ರಾಮ್ಗೆ ಜರ್ಮನಿ ಒಂದು ಸ್ಮಾರ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಜರ್ಮನಿಯಲ್ಲಿ 2 ಥರದ ಯೂನಿವರ್ಸಿಟಿ ಇದೆ. ಒಂದು ಪಬ್ಲಿಕ್ ಯೂನಿವರ್ಸಿಟಿ ಹಾಗೂ ಇನ್ನೊಂದು ಪ್ರೈವೇಟ್ ಯೂನಿವರ್ಸಿಟಿ. ನಾನು ಈ ಪಬ್ಲಿಕ್ ಯೂನಿವರ್ಸಿಟಿ ಹಾಗೂ ಪ್ರೈವೇಟ್ ಯೂನಿವರ್ಸಿಟಿಯ ಮಧ್ಯೆ ಇರುವಂತಹ ವ್ಯತ್ಯಾಸಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಪಬ್ಲಿಕ್ ಯೂನಿವರ್ಸಿಟಿ ಅಂತಂದರೆ ಸರ್ಕಾರಿ ವಿಶ್ವವಿದ್ಯಾನಿಲಯ ಅಂತ ಅರ್ಥ. ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ಯಾವುದೇ ಟ್ಯೂಷನ್ ಫೀಸ್ ಇರೋದಿಲ್ಲ. ಆದರೆ ನೀವಿಲ್ಲಿ ಸೆಮಿಸ್ಟರ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಸಾಧಾರಣವಾಗಿ 20,000ರಿಂದ 40,000ದಷ್ಟು ಸೆಮಿಸ್ಟರ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಗ್ಲೋಬಲಿ ರೆಕಗ್ನೈಸ್ಡ್ ಡಿಗ್ರಿ ಪ್ರೋಗ್ರಾಮ್ಗಳಾಗಿರುತ್ತೆ. ಅದೇ ರೀತಿಯಲ್ಲಿ ಈ ಕಾಂಪಿಟೀಷನ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಪಬ್ಲಿಕ್ ಯೂನಿವರ್ಸಿಟಿ. ಯಾಕಂದರೆ ಆಗಲೇ ನಾನು ಹೇಳ್ದಂಗೆ ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ಯಾವುದೇ ಟ್ಯೂಷನ್ ಫೀಸ್ ಇರೋದಿಲ್ಲ. ಅದೇ ರೀತಿಯಲ್ಲಿ ಥಿಯರಿಟಿಕಲ್ ಹಾಗೂ ರಿಸರ್ಚ್ ಫೋಕಸ್ಡ್ ಕೋರ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಪಬ್ಲಿಕ್ ಯೂನಿವರ್ಸಿಟಿಗಳಾದಂತಹ ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಮ್ಯೂನಿಕ್, ಹೈಡೆಲ್ಬರ್ಗ್ ಯೂನಿವರ್ಸಿಟಿ, ಫ್ರೀ ಯೂನಿವರ್ಸಿಟಿ ಆಫ್ ಬರ್ಲಿನ್ ಹಾಗೆಯೇ RWTH ಆಖನ್ ಯೂನಿವರ್ಸಿಟಿ, ಇದು ಕೆಲವೊಂದು ಟಾಪ್ ಯೂನಿವರ್ಸಿಟಿಗಳ ಎಕ್ಸಾಂಪಲ್ ಆಗಿರುತ್ತೆ. ಇದೇ ರೀತಿಯಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ ಖಾಸಗಿ ವಿಶ್ವವಿದ್ಯಾನಿಲಯ. ಖಾಸಗಿ ವಿಶ್ವವಿದ್ಯಾನಿಲಯದಲ್ಲಿ ನೀವು ಟ್ಯೂಷನ್ ಫೀಸ್ನ ಪೇ ಮಾಡಬೇಕಾಗತ್ತೆ. ಸಾಧಾರಣವಾಗಿ 8ರಿಂದ 20 ಲಕ್ಷ ತನಕನೂ ಟ್ಯೂಷನ್ ಫೀಸ್ 1 ವರ್ಷಕ್ಕೆ ಇರುತ್ತೆ. ಇದು ಡಿಪೆಂಡ್ಸ್ ಅಪಾನ್ ನೀವು ಯಾವ ಯೂನಿವರ್ಸಿಟಿನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಅದೇ ರೀತಿಯಲ್ಲಿ ಕಂಪೇರ್ಡ್ ಟು ಪಬ್ಲಿಕ್ ಯೂನಿವರ್ಸಿಟಿ ಇಲ್ಲಿ ಅಡ್ಮಿಷನ್ಸ್ ಅಷ್ಟೊಂದು ಕಷ್ಟ ಇರಲ್ಲ ಅಥವಾ ಕಾಂಪಿಟೇಟಿವ್ ಆಗಿ ಇರಲ್ಲ. ಹಾಗೆಯೇ ಇಂಡಸ್ಟ್ರಿ ಫೋಕಸ್ಡ್ ಪ್ರೋಗ್ರಾಮ್ಸ್ಗಳು ಆಗಿರುತ್ತೆ. ಹಾಗೆಯೇ ನೀವು ಇಲ್ಲಿ ಜಾಸ್ತಿ ಪ್ರಾಕ್ಟಿಕಲ್ ಲರ್ನಿಂಗ್. ನೀವು ಇಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಒಂದು ಡಿಗ್ರಿನ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಆ ಡಿಗ್ರಿ ಆದ ಮೇಲೆ ಒಂದು ಇಂಡಸ್ಟ್ರಿಗೆ ಅಥವಾ ಫಾರ್ ಎಕ್ಸಾಂಪಲ್ ಈಗ ಹೆಲ್ತ್ ಕೇರ್ ಆಗಲಿ ಅಥವಾ ಯಾವುದೇ HR ಇಂಡಸ್ಟ್ರಿ ಅಥವಾ ರಿಕ್ರೂಟ್ಮೆಂಟ್ ಇಂಡಸ್ಟ್ರಿಗೆ ನೀವು ಹೋಗಬೇಕು ಅಂತ ಇದ್ದಲ್ಲಿ ಆ ಇಂಡಸ್ಟ್ರಿಗೆ ರೆಡಿಯಾಗಿರುವಂತಹ ಕ್ಯಾಂಡಿಡೇಟ್ಗಳನ್ನ ಕಳಿಸುವಂತಹ ಸ್ಕಿಲ್ ಸೆಟ್ಗಳನ್ನ ನಿಮಗೆ ಅಲ್ಲಿ ಹೇಳ್ಕೊಡ್ತಾರೆ. ಅದೇ ರೀತಿಯಲ್ಲಿ ಕ್ಲಾಸ್ ರೂಮ್ ಚಿಕ್ಕದಾಗಿರುತ್ತೆ. ಯೂಶ್ವಲಿ 10ರಿಂದ 15 ಜನ ಅಥವಾ ಮ್ಯಾಕ್ಸಿಮಮ್ 20 ಜನ ಒಂದು ಕ್ಲಾಸಲ್ಲಿ ಇರ್ತಾರೆ. ಪ್ರೈವೇಟ್ ಯೂನಿವರ್ಸಿಟಿಗಳು ಕೆಲವೊಂದು ಹೆಸರುಗಳನ್ನ ನಾನು ಹೇಳ್ತೀನಿ.
IU ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಇದೆ, ಗಿಸ್ಮಾ ಬಿಸ್ನೆಸ್ ಸ್ಕೂಲ್ ಇದೆ, ಹಾಗೆಯೇ ಚೆನ್ನಾಗಿರುವಂತಹ ಟಾಪ್ ಯೂನಿವರ್ಸಿಟಿಗಳು, ಪ್ರೈವೇಟ್ ಯೂನಿವರ್ಸಿಟಿಗಳು ಜರ್ಮನಿಯಲ್ಲಿದ್ದಾವೆ. ಇನ್ನು ಜರ್ಮನಿಯಲ್ಲಿ ಹೋಗಿ ಮಾಸ್ಟರ್ಸ್ ಮಾಡಬೇಕು ಅಂತಾದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೆಲ್ಲ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಜರ್ಮನಿಯಲ್ಲಿ ಮಾಸ್ಟರ್ಸ್ ಮಾಡೋದಕ್ಕೆ ಆಲ್ರೆಡಿ ನಿಮ್ಮ ಹತ್ರ ಒಂದು ಬ್ಯಾಚುಲರ್ಸ್ ಡಿಗ್ರಿ ಇರಬೇಕು. ಮಿನಿಮಮ್ 60ರಿಂದ 70% ಮಾರ್ಕ್ಸ್ ಇರಬೇಕು. ಆದರೆ ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ನೀವು ಓದಬೇಕು ಅಂತ ಇದ್ದಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾರ್ಕ್ಸ್ ಬೇಕಾಗುತ್ತೆ, ಯಾಕಂದರೆ ಆಗಲೇ ಹೇಳಿದಾಗೆ ಕಾಂಪಿಟೇಷನ್ ಜಾಸ್ತಿ ಇದೆ. ಹಾಗೆಯೇ ಇಂಗ್ಲೀಷ್ ಥಾಟ್ ಪ್ರೋಗ್ರಾಮಲ್ಲಿ ಓದಬೇಕು ಅಂತ ಇದ್ದರೆ IELTS ಸ್ಕೋರ್ 6.5 ಇರಬೇಕು ಮಿನಿಮಮ್. ಹಾಗೆಯೇ ಜರ್ಮನ್ ಥಾಟ್ ಪ್ರೋಗ್ರಾಮ್ಸ್ ಓದಬೇಕು ಅಂತ ಇದ್ದಲ್ಲಿ B2 ಜರ್ಮನ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಹಾಗೆಯೇ APS ಸರ್ಟಿಫಿಕೇಟ್, ಅಕಾಡೆಮಿಕ್ ಇವ್ಯಾಲ್ಯೂಯೇಷನ್ ಸೆಂಟರ್ ಅಂತ ಇದೆ. ಇದು ಒಂದು ಜರ್ಮನ್ ಅಥಾರಿಟಿ ಆಗಿರುತ್ತೆ. ನೀವು ಭಾರತ ದೇಶದಲ್ಲಿ ಓದಿರೋ ಅಂತಹ ಡಿಗ್ರಿ ಸರ್ಟಿಫಿಕೇಟ್ ವ್ಯಾಲಿಡಾ ಅಂತ ಚೆಕ್ ಮಾಡೋಕ್ಕೆ ಇರುವಂತಹ ಒಂದು ಜರ್ಮನ್ ಅಥಾರಿಟಿ ಆಗಿರುತ್ತೆ. ನೀವು ಜರ್ಮನ್ ಯೂನಿವರ್ಸಿಟಿಗೆ ಮಾಸ್ಟರ್ಸ್ಗೆ ಅಪ್ಲೈ ಮಾಡೋ ಮೊದಲು ನಿಮ್ಮ ಹತ್ರ APS ಸರ್ಟಿಫಿಕೇಟ್ ರೆಡಿಯಾಗಿರಬೇಕು. ಇನ್ನು ಜರ್ಮನಿಗೆ ಮಾಸ್ಟರ್ಸ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡೋದಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ಗಳ ಅಗತ್ಯವಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪಾಸ್ಪೋರ್ಟ್, ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್, ಅದೇ ರೀತಿಯಲ್ಲಿ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್, ಇಂಗ್ಲೀಷ್ ಆದರೆ IELTS ಸರ್ಟಿಫಿಕೇಟ್ ಇರಬೇಕು. ನೀವು ಜರ್ಮನ್ ಥಾಟ್ ಪ್ರೋಗ್ರಾಮ್ಸಲ್ಲಿ ಓದಬೇಕು ಅಂತ ಇದ್ದರೆ ಜರ್ಮನ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಇರಬೇಕು, APS ಸರ್ಟಿಫಿಕೇಟ್ ಇರಬೇಕು. ಅದೇ ರೀತಿಯಲ್ಲಿ SOP ಅಂದರೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್, ನೀವು ಯಾಕೆ ಈ ಯೂನಿವರ್ಸಿಟಿನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಯಾಕೆ ಜರ್ಮನಿನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಯಾಕೆ ಈ ಪರ್ಟಿಕ್ಯುಲರ್ ಕೋರ್ಸ್ನ ನೀವು ಆಯ್ಕೆ ಮಾಡಿದ್ದೀರಾ ಅಂತ ಹೇಳಿ ಕೊಡುವಂತಹ ಒಂದು ಸ್ಟೇಟ್ಮೆಂಟ್, ಇದು ಒಂದು ತುಂಬ ಮುಖ್ಯವಾಗಿರುವಂತಹ ಡಾಕ್ಯುಮೆಂಟ್. ಇನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ಯಾವ ಥರ ಮಾಸ್ಟರ್ಸ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡಬೇಕು ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ನೀವು ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನೀವು ಬ್ಯಾಚುಲರ್ಸ್ ಯಾವ ಪ್ರೋಗ್ರಾಮಲ್ಲಿ ಮಾಡಿದ್ದೀರಾ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಮಾಸ್ಟರ್ಸ್ ಪ್ರೋಗ್ರಾಮ್ನ ಕೂಡ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ಏನಾದರೂ ಡಿಫ್ರೆನ್ಸ್ ಇದ್ದಲ್ಲಿ ನಿಮ್ಮ ಯೂನಿವರ್ಸಿಟಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ಬೋದು, ಅಥವಾ ನಿಮ್ಮ ವೀಸಾ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ನಿಮ್ಮ ಬ್ಯಾಚುಲರ್ಸ್ ಡಿಗ್ರಿ ಆದಮೇಲೆ ಏನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದಲ್ಲಿ ಆ ವರ್ಕ್ ಎಕ್ಸ್ಪೀರಿಯನ್ಸ್ಗೆ ರಿಲೇಟ್ ಆಗಿರೋಂತಹ ಮಾಸ್ಟರ್ಸ್ ಪ್ರೋಗ್ರಾಮ್ನ ಕೂಡ ಮಾಡ್ಬೋದು. ನೀವು ನಿಮ್ಮ ಫಸ್ಟ್ ಮಾಸ್ಟರ್ಸ್ ಪ್ರೋಗ್ರಾಮ್ನ ಭಾರತ ದೇಶದಲ್ಲಿ ಮಾಡ್ಕೊಂಡಿದ್ರೆ ಸೆಕೆಂಡ್ ಮಾಸ್ಟರ್ಸ್ ಪ್ರೋಗ್ರಾಮ್ನ ಕೂಡ ನೀವು ಜರ್ಮನಿಲಿ ಮಾಡ್ಕೋಬೋದು, ಅದಕ್ಕೆ ಏನೂ ಪ್ರಾಬ್ಲಮ್ ಇರೋದಿಲ್ಲ. ನೀವು ಕೋರ್ಸ್ನ ಆಯ್ಕೆ ಮಾಡಿ ಆದ ಮೇಲೆ ನೀವು ಯೂನಿವರ್ಸಿಟಿನ ಆಯ್ಕೆ ಮಾಡಬೇಕಾಗತ್ತೆ. ಜರ್ಮನಿಯಲ್ಲಿ ಮಾಸ್ಟರ್ಸ್ನ ಮಾಡೋದಕ್ಕೆ ಯಾವ ಯೂನಿವರ್ಸಿಟಿಗೆ ಅಪ್ಲೈ ಮಾಡಬೇಕು ಅಂತ ನೀವು ಆಯ್ಕೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಕೆಲವೊಂದು ವೆಬ್ಸೈಟ್ನ ರೆಫರ್ ಮಾಡ್ಬೋದು. DAAD ಅಂತ ಒಂದು ವೆಬ್ಸೈಟ್ ಇದೆ, ಜರ್ಮನ್ ಅಕಾಡೆಮಿಕ್ ಎಕ್ಸ್ಚೇಂಜ್ ಸರ್ವಿಸ್ ಅಂತ ಹೇಳ್ತಾರೆ. ಇದು ಒಂದು ಆರ್ಗನೈಸೇಷನ್, ಇದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಜರ್ಮನಿಲಿ ಹೋಗಿ ಓದೋದಕ್ಕೆ ಇನ್ಫಾರ್ಮೇಷನ್ನ ಕೊಡುತ್ತೆ. ಅದೇ ರೀತಿಯಲ್ಲಿ DAAD ವೆಬ್ಸೈಟಲ್ಲಿ ಹೋದಾಗ ನಿಮಗೆ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಜರ್ಮನಿಲಿರುವಂಥ ಯೂನಿವರ್ಸಿಟಿ, ಹಾಗೆಯೇ ಯಾವುದೆಲ್ಲ ಕೋರ್ಸ್ಗಳು ಲಭ್ಯವಿದೆ ಅಂತ ಈ DAAD ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನೀವು ಯೂನಿವರ್ಸಿಟಿ ಹೆಸರನ್ನು ಸರ್ಚ್ ಮಾಡಿ ಅವರ ವೆಬ್ಸೈಟಿಗೆ ಹೋದರೆ ಅಲ್ಲಿ ಯಾವುದೆಲ್ಲ ಕೋರ್ಸ್ಗಳು ಲಭ್ಯವಿದೆ, ಅದೇ ರೀತಿಯಲ್ಲಿ ಫೀಸ್ ಎಷ್ಟು, ಅವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಮೆನ್ಷನ್ ಮಾಡಿರ್ತಾರೆ. ಹಾಗೆಯೇ ಯಾವುದಾದ್ರೂ ಕನ್ಸಲ್ಟೆನ್ಸಿ ಥ್ರೂ ನೀವು ಅಪ್ಲೈ ಮಾಡ್ಬೋದು. ಹಾಗೆಯೇ ಒಂದೇ ಯೂನಿವರ್ಸಿಟಿಗೆ ಅಪ್ಲೈ ಮಾಡಬೇಡಿ, ನೀವು ಅಪ್ಲೈ ಮಾಡುವಾಗ ಮಿನಿಮಮ್ 5ರಿಂದ 10 ಯೂನಿವರ್ಸಿಟಿಗೆ ಅಪ್ಲೈ ಮಾಡಬೇಕಾಗತ್ತೆ. ಬ್ಲಾಕ್ಡ್ ಅಕೌಂಟ್ ಅಂತಂದರೆ ಜರ್ಮನಿ ಸರ್ಕಾರ ಕೇಳುವಂತಹ ಒಂದು ಫಿನಾನ್ಷಿಯಲ್ ಪ್ರೂಫ್. ನೀವು ಜರ್ಮನಿಗೆ ಬಂದ ಮೇಲೆ ನಿಮ್ಮ ಖರ್ಚಿಗೆ ನಿಮ್ಮ ಹತ್ರ ದುಡ್ಡಿದೆ ಅಂತ ತೋರಿಸೋವಂತಹ ಒಂದು ಪ್ರೂಫ್. ನನ್ನ ಪ್ರಕಾರ ಇದು ಒಂದು ಒಳ್ಳೆಯ ಉದ್ದೇಶ, ಯಾಕಂತಂದರೆ ನಾವು ಆ್ಯಸ್ ಅ ಸ್ಟೂಡೆಂಟಾಗಿ ಜರ್ಮನಿಗೆ ಹೋದಾಗ ಅಲ್ಲಿ ಪ್ರತಿ ತಿಂಗಳು ನಮಗೆ ಖರ್ಚಿಗೋಸ್ಕರ ದುಡ್ಡು ಬೇಕಾಗತ್ತಲ್ವ, ಅದಕ್ಕೋಸ್ಕರ ಈ ಬ್ಲಾಕ್ ಅಕೌಂಟಿಗೆ ನೀವು 11,904 ಯೂರೋ ಅಮೌಂಟ್ನ ನೀವು ಡೆಪಾಸಿಟ್ ಮಾಡಬೇಕಾಗತ್ತೆ. ಹಾಗೆಯೇ ಪ್ರತಿ ತಿಂಗಳು ನಿಮಗೆ 992 ಯೂರೋನ ನಿಮ್ಮ ಅಕೌಂಟಿಗೆ ರಿಲೀಸ್ ಮಾಡ್ತಾರೆ. ಆ್ಯಸ್ ಅ ಸ್ಟೂಡೆಂಟಾಗಿ ನಾವು ಜರ್ಮನಿಗೆ ಹೋದಾಗ ಅಲ್ಲಿ ನಮಗೆ ಕೆಲವೊಂದು ಸಲ ಪಾರ್ಟ್ ಟೈಮ್ ಜಾಬ್ಗೆ ಏನಾದರೂ ಕಷ್ಟ ಆಗ್ತಾ ಇದ್ದಲ್ಲಿ ನಮಗೆ ನಮ್ಮ ಪ್ರತಿ ತಿಂಗಳ ಲಿವಿಂಗಿಗೋಸ್ಕರ ಈ ಒಂದು ಬ್ಲಾಕ್ಡ್ ಅಕೌಂಟ್ನ ಮಾಡೋ ಅವಶ್ಯಕತೆ ಇರುತ್ತೆ. ಆದರೆ ಇದು ಒಂದು ಒಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು. ಈ ಬ್ಲಾಕ್ಡ್ ಅಕೌಂಟ್ ಪ್ರೂಫ್ ಕೂಡ ನಿಮಗೆ ವೀಸಾಗೆ ಅಪ್ಲೈ ಮಾಡುವಾಗ ಬೇಕಾಗತ್ತೆ. ಅದೇ ರೀತಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್, ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಬೇಕಾಗಿರುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ತಗೊಂಡು
VFSಗೆ ಹೋಗಿ ಅಂದರೆ ವೀಸಾ ಫೆಸಿಲಿಟಿ ಸರ್ವಿಸ್ ಅಥವಾ ಕಾನ್ಸುಲೇಟ್ಗೆ ಹೋಗಿ ಸಬ್ಮಿಟ್ ಮಾಡಿದಾಗ ನಿಮಗೆ 1 ತಿಂಗಳಲ್ಲಿ ವೀಸಾ ಬರುತ್ತೆ. ಆಮೇಲೆ ನೀವು ಜರ್ಮನಿಗೆ ಟ್ರಾವೆಲ್ ಮಾಡ್ಬೋದು. ಇದಿಷ್ಟು ನಿಮ್ಮ ಮಾಸ್ಟರ್ಸ್ ಪ್ರೋಗ್ರಾಮ್ಗೆ ಬೇಕಾಗಿರುವಂತಹ ಮಾಹಿತಿ. ಇನ್ನೇನಾದರೂ ನಿಮಗೆ ಡೌಟ್ಸ್ ಅಥವಾ ಇನ್ನೇನಾದರೂ ಕ್ವಶನ್ಸ್ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಇದೇ ಥರ ಮುಂದೆ ಜರ್ಮನಿಯಲ್ಲಿರುವಂತಹ ಅಪರ್ಚುನಿಟಿ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.